ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಫೈರೋಜಾಬಾದ್ ಗಿರಾಮ್ ನಿವಾಸಿಯಾದ ಅಬ್ದುಲ್ ಲತೀಫ್ ಎಸ್.ಎಂ. ಜಾಗೀರ್ದಾರ್ ಅಂತ ಹೇಳಿ ಇದು ಸೋಷಿಯಲ್ ಮೀಡಿಯಾ ವತಿಯಿಂದ ಇಡೀ ಸಮಾಜಕ್ಕೆ ಒಂದು ಸುದ್ದಿ ಮುಟ್ಬೇಕಂತ ಹೇಳಿ ನಾನು ಒಂದು ಪ್ಲೇಸ್ಮೆಂಟ್ ಮಾಡ್ತೀನಿ. ಎಲ್ಲ ನಮ್ಮ ದೇಶದ ಎಲ್ಲ ನಾಗರಿಕ ಹಿರಿಯರಿಗೆ, ಅಣ್ಣ ತಮ್ಮದರಿಗೆ, ಯಂಗ್ ಜನರೇಷನ್ಗೆ ಒಂದು ಎಲ್ಲರಿಗೂ ನಾನು ಒಂದು ನಮಸ್ಕಾರವನ್ನು ಸಲ್ಲಿಸಿ, ಇದು ಯಾಕೆ ಹೇಳ್ತೀನಿ ಅಂತಂದ್ರೆ ಎಲ್ಲರಿಗೂ ಈ ವಿಷಯದಾಗ ಈಗ ಸದ್ಯ ನಮ್ಮಲ್ಲಿ ಏನು ಅಧಿಕಾರಿಗಳು ಮತ್ತೇನಪ್ಪಾ ಅಂದ್ರೆ ಈ ರಾಜಕೀಯ ಅಧಿಕಾರಿಗಳು ಸೇರಿ ಸಾರ್ವಜನಿಕರಿಗೆ ಹಾನಿ ಆಗುವಂತ ಕಾರ್ಯಗಳು ನಡೀತಿರ್ತಾವ, ನಡೆದಿರುವ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಟ್ಟು ಸೋಷಿಯಲ್ ಮೀಡಿಯಾ ಕಡೆಯಿಂದ ಎಲ್ಲರೂ ಗೊತ್ತಾಗ್ಬೇಕು. ನ್ಯಾಯ ಏನು, ಅನ್ಯಾಯ ಏನು, ಸತ್ಯ ಏನು, ಅಸತ್ಯ ಏನು, ಯಾರ ಕರ್ತವ್ಯ ಏನದ, ಸರ್ಕಾರಿ ಅಧಿಕಾರಿಗಳು ತಮ್ಮ ಕರ್ತವ್ಯ ಏನದ ಮಾಡ್ಬೇಕು, ಕಾನೂನು ಉಳಿಸ್ಬೇಕು, ಕಾನೂನು ಪ್ರಕಾರ ಎಲ್ಲ ಸಮಾಜಕ್ಕೆ ನ್ಯಾಯ ಸಿಗ್ಬೇಕು. ಆದ್ರೆ ಯಾರಿಂದ ನ್ಯಾಯ ಸಿಗ್ಬೇಕು ಅವ್ರಲ್ಲಿಂದ ಇಡೀ ಸಮಾಜಕ್ಕೆ ಅನ್ಯಾಯ ಆಗ್ಬಾರ್ದು, ಮೋಸ ಆಗ್ಬಾರ್ದು, ಹಾನಿ ಆಗ್ಬಾರ್ದು. ಇದು ಎಲ್ಲ ಅವ್ರಿಗೂ ತಿಳಿತದ ಕೇಳ್ತದ. ನಾವು ಹೇಳೋದ್ ಅರ್ಥ ಏನು, ನಮ್ ಎಲ್ಲಾ ಸಾರ್ವಜನಿಕರಿಗೆ ಗೊತ್ತಾಗ್ಬೇಕು. ಅಮಾಯಕರು ಪಾಪ ಅಮಾಯಕರಿರ್ತಾರ, ಅದ್ರಾಗ ಶಾಣೆಯವ್ರು ಇದ್ದವ್ರಿಗೆ ಇದು ಒಂದ್ ಮಾತು ಗೊತ್ತಾಗಿ ನಾವ್ ಎಲ್ಲರೂ ಜಾಗ್ರ ಆಗ್ಬೇಕು, ಇದಕ್ಕೊಂದು ಕಣಿವಾಳ ಹಾಕ್ಬೇಕು. ನಾವು ಎಲ್ಲರೂ ಒಂದಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇರ್ಬೇಕು. ನಾವು ದೇಶದ ಎಲ್ಲರೂ ನಾವು ಕ್ರಾಂತಿಗೆ ಹೇಳ್ತಾನ ಇದು ನಾವು ಸುಧಾರಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ನ್ಯಾಯ ಸಿಗಂಗಿಲ್ಲ. ಅದಕ್ಕಾಗಿ ಇವತ್ತು ಒಂದು ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ, ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕ ಮತ್ತ ಜವರಗಿ ತಾಲೂಕ ಮಧ್ಯೆ ಒಂದು ಭೀಮಾ ನದಿ ಹರಿತದ. ಆ ಭೀಮಾ ನದಿ ಎಲ್ಲಿ ಅಂದ್ರೆ ಪೂರ್ಣದಿಂದ ಬಂದಂತ ಭೀಮಾ ನದಿ. ಆ ನದಿ ಒಳಗ ಮರುಳ ಬಹಳಷ್ಟು ಮರುಳು ನದಿ ಒಳಗ ಸೈಂಡ್ ಏನೇ ನಾವು ಉಸುಕ್ ಅಂತೀವಿ, ರೀತಿ ಅಂತೀವಿ, ಅದು ಬಹಳಷ್ಟು ಇದಕ್ಕಿಲ್ಲ. ಕೆಲವೊಂದು ಮಾಫಿಯಾ ಮಂದಿ ಅವ್ರದ್ದು ಕೆಟ್ಟ ದೃಷ್ಟಿ ಅದ್ರ ಮೇಲೆ ಬಿದ್ದದ ಸತ್ತು. ಅದಕ್ಕ ಅವರು ಮೈನಿಂಗ್ ಡಿಪಾರ್ಟ್ಮೆಂಟ್ ಕೂಡಿ ಏನಾರ ಒಂದು ಕಿತಾಪತಿ ಮಾಡಿ ಅದು ಮರುಳು ಎತ್ತಬೇಕಂತ ಹೇಳಿ ಅದಕ್ಕೆ ನಾವು ಅಬ್ಜೆಕ್ಷನ್ ಮಾಡಿದ್ರೆ ಹೊಸದ ಅದು ಹಟ್ಟಿ ಗೋಲ್ಡ್ ಮೈನಿಂಗ್ ಏನಪ್ಪಾ ಅಂತಂದ್ರೆ ಪಾಯಿಂಟ್ ಅದ, ಒಳಗಿಂದ ಯಾರು ರೂಪ್ ಮಾಡಪ್ಲಿಲ್ಲ ಅಂತ ಹೇಳಿ ಒಂದು ಸುಳ್ಳು. ಏನೋ ಒಂದು ಕಾನೂನು ಯಾವಾಗ್ಲೂ ಹಾನಿ ಮಾಡ್ಬೇಕಂತ ಹೇಳಿ ಎಲ್ಲಿನೂ ಕಾನೂನಿಲ್ಲ, ಯಾ ಕಾನೂನು ಬುಕ್ನಾಗಿಲ್ಲ. ಮರುಳು ಸಾಗಾಣಿಕೆ ಮಾಡ್ಬೇಕು ನದಿ ಒಳಗಿಂದ ಅಂತ ಹೇಳಿ ಕಾನೂನೇ ಇಲ್ಲ. ಇವ್ರು ತಯಾರು ಮಾಡ್ಕೊಂಡು ಹೇಳ್ತಾರ. ಬೇಕಾದ್ರೆ ಫೈಟ್ ಮಾಡ್ಬೇಕಾದ್ರೆ ನಾನು ಬರ್ತೀನಿ, ಅವರು ಬರ್ರಿ, ಕೋರ್ಟ್ದಾಗ ಮೇಡಮ್ ಅದಕ್ಕೆ ನ್ಯಾಯ ಏನಿದೆ ಸಿಗ್ತದ. ಅದರ ಬಗ್ಗೆದಾಗ ಕೆಲವೊಂದೇನಪ್ಪಾ ಅಂತಂದ್ರೆ ಅದರ ಬಗ್ಗೆದಾಗ ನಾವು ಸಾರ್ವಜನಿಕರು ನೋಡ್ಬಹುದು. ಅದ್ರ ಒಳಗೆ ಏನಪ್ಪಾ ಅಂತಂದ್ರೆ ನಾವು ಭೀಮಾ ನದಿಗೂ ಏನಪ್ಪಾ ಅಂತಂದ್ರೆ ಏನ್ ಸೀನ್ ಅದ, ಈ ಸ್ಥಳ ಏನದ, ನದಿ ಏನದ, ಅದ್ರ ಒಳಗೆ ನಮ್ದು ವಿಡಿಯೋ ಅದ. ಆ ವಿಡಿಯೋ ಏನಪ್ಪಾ ಅಂತಂದ್ರೆ ನಾವು ತೋರಿಸ್ತೀವಿ. ಆ ವಿಡಿಯೋದಲ್ಲಿ ನೋಡ್ರಿ, ಅದರ ಬಗ್ಗೆ ಗೊತ್ತಾಗ್ತದ. ನಾನು ನಿನ್ನೆ 8 ತಾರೀಕ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿ ಪತ್ರ ಸಲ್ಲಿಸಿನಿ. ಇದಕ್ಕ ಅವಕಾಶ ಮಾಡಬಾರ್ದು, ಅದರ ಸಹಾಯಕ ಆಗ್ತಿರುವ AC ಅವರಿಗೇನೋ ಕೊಟ್ಟಿವಿ, ಒಂದು ಮೈನಿಂಗ್ ಅಧಿಕಾರಿಗಳಿಗೆ ಕೊಟ್ಟಿವಿ. ಮೈನಿಂಗ್ ಅಧಿಕಾರಿ ಲಕ್ಷಣ ಏನಪ್ಪಾ ಅಂದ್ರೆ ನಮ್ ಚಂದ ಕಂಡಿಲ್ಲ, ಮಾತಾಡಿದ್ರಿ ಏನಂದ್ರೆ ತೆಳಗ್ ಮೋತಿ ಮಾಡಿ ಒಂದು ಗರ್ವ ರೀತಿಯಿಂದ ಕುಂತು ಆ ರೀತಿಯಿಂದ ಅದ. ನಾವು ಎಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿ ಕೊಡ್ತೇನೆ. ಹಂಗೆ ಎಲ್ಲ ನಿಮ್ಗೆ ಎಲ್ಲ ಎರಡು ಕೈ ಮುಗ್ದು ನಿಮ್ಗೆ ಮನವಿ ಕೇಳ್ತೀವಿ. ನೀವು ಯಾವಾಗಲೇ ಅನ್ಯಾಯದ ಜೊತೆ ಕೈ ಜೋಡೋದ್ಬಾರ್ದು. ಒತ್ತಡದಾಗ ಬಂದು ರಾಜಕೀಯವ್ರು ಒತ್ತಡ ಹೇಳ್ತಾರ ನಿಮ್ಮ ನಮ್ಗೆ ತಿಳಿತದ. ಕೆಲವೊಂದು ಅತಿ ಶಕ್ತಿ ಅವ್ರ ಬಳಿ ಏನ್ ಶಕ್ತಿ ಅದ, ಹಣ ಶಕ್ತಿ ಅದ, ಗುಂಡಾಗಿರಿ ಅದ, ಬಡಗಿ ಬಂದೂಕ ಹಿಂದ ರಾಜಕೀಯ ಶಕ್ತಿ ತಗೊಂಡು ಈ ತಾಲೂಕಾ ಅಧಿಕಾರಿಗಳ ಮೇಲೆ, ಸರ್ಕಾರಿ ಅಧಿಕಾರಿ ಮೇಲೆ ಅಧಿಕಾರಿಗಳು ಚಲೋ ಇದ್ದರು ಒತ್ತಡ ಹೇಳಿ ಮಜಬೂರ್ ಮಾಡ್ತಾರ. ಎಂದೂ ಮಜಬೂರ್ ಆಗ್ರಿ, ಭಗವಾನ್ ದೊಡ್ಡವರ, ಯಾರೇನ್ ಮಾಡಂಗಿಲ್ಲ. ನಾವು ನಿಮ್ಗೆ ಸಪೋರ್ಟ್ ಕೊಡ್ತೀವಿ, ನೀವು ಕಾನೂನು ಕಾಯ ಕೆಲಸ ಮಾಡ್ರಿ, ನಾವು ಜೋಳ ಕೊಡ್ತೀವಿ ಪರವಾಗಿ.
ಅಂಜಬೇಡ್ರಿ ಸರ್ಕಾರಿ ಅಧಿಕಾರಿಗಳು. ನಿಮ್ ಕಾನೂನು ಪ್ರಕಾರ ನಿಮ್ ಕರ್ತವ್ಯ ಮಾಡ್ರಿ, ಸಮಾಜ ಸೇವೆ ಮಾಡ್ರಿ, ಸಮಾಜಿಗೆ ಉಳಿಸ್ರಿ, ಸಮಾಜ ಸರ್ಕಾರಿ ಆಸ್ತಿ ಉಳಿಸ್ರಿ. ಇದಕ್ಕಾಗಿ ನಮ್ಗೆ ನ್ಯಾಯ ಕೊಡ್ಬೇಕು. ಇದರ ಜೊತೆಗೆ ಒಂದು ಭೀಮಾ ನದಿಗೆ ಒಂದು ಸೀನ್ ಅದ. ಆ ಸೀನ್ ಏನಪ್ಪಾ ಅಂದ್ರೆ ನೀವು ನೋಡ್ಕೊಂಡು ಇದರ ಬಗ್ಗೆದಾಗ ಜಿಲ್ಲಾಧಿಕಾರಿ ಹಿಡ್ಕೊಂಡು ಎಲ್ಲಾ ಅಧಿಕಾರಿ ಗಮನಕ್ಕೆ ಬರ್ಬೇಕಂತ ಹೇಳಿ ನಾವು ಇದು ಒಂದು ಸೋಷಿಯಲ್ ಮೀಡಿಯಾ ನಿಮ್ದು ಪ್ಲೇಸ್ಮೆಂಟ್ ಅದ. ಅದರೊಳಗೆ ಸಾರ್ವಜನಿಕ ಬಹಳ ಮುಖ್ಯ ಕಡೆ ಲಕ್ಷ ಕೊಟ್ಟು ಇದರ ಕಡೆ ಎಲ್ಲರೂ ಒಂದಾಗಿ ಮುಂದೆ ಒಂದು ಕ್ರಾಂತಿಗೆ ತಯಾರಾಗಂತ ಹೇಳಿ ನಾನು ಎಲ್ಲರಿಗೂ ಒಂದೇನಪ್ಪಾ ಅಂತಂದ್ರೆ ನನ್ನ ಕಡೆ ಒಂದು ಸಂದೇಶ ನೀಡಿ ಒಂದು ಮನವಿ ಕೋರಿ ಇದು ಮಾತು ಮುಗಿಸ್ತೇನೆ.